ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಮಿತ್ರರೇ, ಎಲ್ಲರಿಗೂ JBM ಕ್ರಿಯೇಟಿವ್ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನೀಡಿರುವಂತಹ ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2 ಗಣಿತ ಪ್ರಶ್ನೆ ಪತ್ರಿಕೆಯ 1ರಿಂದ 40ರವರೆಗಿನ ಪ್ರಶ್ನೆಗಳ ವಿವರಣೆಯನ್ನು ನಾನಿಲ್ಲಿ ನೀಡಲು ಬಂದಿದ್ದೇನೆ. ಅದರಲ್ಲಿ ಮಕ್ಕಳೇ, ಮೊದಲ ಪ್ರಶ್ನೆ ನಮಗೆಲ್ಲರಿಗೂ ಅತ್ಯಂತ ಸುಲಭವಾದ ಪ್ರಶ್ನೆಯೇ ಇದೆಯೋ. ಪ್ರಶ್ನೆ ಸಂಖ್ಯೆ 1, 2x ಪ್ಲಸ್ 3y ಮತ್ತು 16 ರೇಖಾತ್ಮಕ ಸಮೀಕರಣಕ್ಕೆ ಸರಿ ಹೊಂದುವ x ಮತ್ತು yನ ಬೆಲೆಗಳು. ಇಲ್ಲಿ 4 ಆಯ್ಕೆಗಳನ್ನು ನೀಡಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಯಾವುದು ಸರಿ ಹೊಂದುತ್ತಾ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮಕ್ಕಳೇ, ಆ ನೀಡಿರುವಂಥ ಸಮೀಕರಣವನ್ನು ನಾನು ತಗೋತೀನಿ. ಇಲ್ಲಿ 2x ಪ್ಲಸ್ 3y ಈಕ್ವಲ್ ಟು 16. ಇಲ್ಲಿ 4 ಆಯ್ಕೆಗಳಲ್ಲಿ 2 ಬೆಲೆಗಳಿಗೆ ಸರಿ ಹೊಂದುವುದು. ಇಲ್ಲಿ x ಬೆಲೆ ಹಾಕಿದಾಗ ಮತ್ತು y ಬೆಲೆ ಹಾಕಿದಾಗ ಅವುಗಳ ಮೊತ್ತವು 16ಕ್ಕೆ ಸಮ ಆಗಬೇಕು. ಹಾಗಾದರೆ ಆ ಬೆಲೆ ಯಾವುದು? ಇಲ್ಲಿ ನೋಡಿರಿ, ಮೊದಲ ಆಯ್ಕೆ x ಈಕ್ವಲ್ ಟು 5, 2 ಇಂಟು 5 ಪ್ಲಸ್ y 2, 3 ಇಂಟು 2 ಈಕ್ವಲ್ ಟು 16. 2, 5, 10 ಪ್ಲಸ್ 3, 2, 6, 16. ಮಕ್ಕಳೇ, ಇಲ್ಲಿ ಗಮನಿಸಿ, LHS ಈಕ್ವಲ್ ಟು RHS ಅಂದರೆ ನಮ್ಮ ಎಡಬದಿ ಮತ್ತು ಬಲಬದಿ ಎರಡೂ ಮೊತ್ತ ಒಂದೇ ಇರೋದ್ರಿಂದ ನಮ್ಮ ಆಯ್ಕೆ ಆಪ್ಷನ್ ಎ, ನಮ್ಮ ಆಯ್ಕೆ ಎ ಇದು ಸರಿಯಾದ ಉತ್ತರ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 2, x ಪ್ಲಸ್ y ಈಕ್ವಲ್ ಟು 8 ಮತ್ತು 2x ಮೈನಸ್ x ಈಕ್ವಲ್ ಟು 1 ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದಾಗ x ಮತ್ತು yನ ಬೆಲೆಗಳು ಎಂದು ಇಲ್ಲಿ ಪ್ರಶ್ನೆಯನ್ನು ಕೇಳಿರುತ್ತಾರೆ. ನೀಡಿರುವಂಥ ಸಮೀಕರಣ ತಗೋತೀನಿ ನಾನು. x ಪ್ಲಸ್ y ಈಕ್ವಲ್ ಟು 8 ಮತ್ತು 2y ಮೈನಸ್ x ಈಕ್ವಲ್ ಟು 1 ರೇಖಾತ್ಮಕ ಸಮೀಕರಣ ಬಿಡಿಸಿದಾಗ x ಮತ್ತು y. ಇಲ್ಲಿ ನೀಡಿರುವಂಥ ಬೆಲೆಗಳು ಎರಡೂ ಸಮೀಕರಣಕ್ಕೆ ಸರಿ ಹೊಂದಬೇಕು. ಇಲ್ಲಿ x ಮತ್ತು y ಕೂಡಿದಾಗ 8. ಮೊದಲ ಆಯ್ಕೆ ನೋಡ್ರಿ ಮಕ್ಕಳೇ, 5 ಪ್ಲಸ್ 3 8 ಆಗತ್ತಾ? ಆದ್ರೆ y ಎಷ್ಟು? 5ಅನ್ನು ಹಾಕಿದಾಗ 2 5 10, 10ರಲ್ಲಿ 3ಅನ್ನು ತೆಗೆದಾಗ ಅದು ನಮಗೆ 1 ಉಳಿಯಲ್ಲ. ಹಾಗಾದರೆ ಮೊದಲ ಆಪ್ಷನ್ ಆಗಲ್ಲ. ಅದೇ ರೀತಿ ಎರಡನೇ ಆಪ್ಷನ್ ನೋಡ್ರಿ, x 4 yನೂ ಕೂಡ 4, 4 ಪ್ಲಸ್ 4 ಕೂಡಿದಾಗ ಅದು 8. ಆದರೆ ನಮ್ಮ ಎರಡನೇ ಸಮೀಕರಣದಲ್ಲಿ ನೋಡ್ರಿ, y 4ಅನ್ನು ಹಾಕಿದಾಗ 2 ಇಂಟು 4 8 ಮೈನಸ್ 4, 8ರಲ್ಲಿ 4ಅನ್ನು ತೆಗೆದಾಗ ನಮಗೆ 4 ಬರುತ್ತಾ? ಹಾಗಾದ್ರೆ ಆಪ್ಷನ್ 2ನೂ ಕೂಡ ಬರಲ್ಲ. ಇನ್ನು ಆಯ್ಕೆ 3 ನೋಡ್ರಿ, x 5 y 3 8 ಆಗತ್ತೆ ರೀ. ಇಲ್ಲಿ y 3 2 ಇಂಟು 3 6, ಆಮೇಲೆ 6ರಲ್ಲಿ ಮೈನಸ್ 5ಅನ್ನು ತೆಗೆದಾಗ ಪ್ಲಸ್ 1. ಹಾಗಾದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ರೀ ಮಕ್ಕಳೇ. ಹೇಗೆ? x 5 y 3 ಈಕ್ವಲ್ ಟು 8, 8 ಈಕ್ವಲ್ ಟು 8, LHS ಈಕ್ವಲ್ ಟು RHS. ಅದೇ ರೀತಿ 2 ಇಂಟು 5 ಮೈನಸ್ y ಈಕ್ವಲ್ ಟು 3 ಇದೆ. 2 ಇಂಟು 3 x 5, 2 ಇಂಟು 3 6, 6ರಲ್ಲಿ 1ಅನ್ನು ತೆಗೆದಾಗ 1 ಈಕ್ವಲ್ ಟು 1, LHS ಈಕ್ವಲ್ ಟು RHS. ಹಾಗಾದರೆ ಪ್ರಶ್ನೆ ಸಂಖ್ಯೆ 2 ಆಪ್ಷನ್ ಸಿ ಸರಿಯಾದ ಉತ್ತರ ಮಕ್ಕಳೇ. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 3, 3x² ಈಕ್ವಲ್ ಟು 4 ಇಂಟು ಬ್ರಕೆಟ್ 5x ಮೈನಸ್ 3 ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಆದರ್ಶ ರೂಪವನ್ನು ಕೇಳಿದ್ದಾರೆ, ಸಮೀಕರಣ ಕೊಟ್ಟಿದ್ದಾರೆ. ನಾನಿಲ್ಲಿ ನಿಮಗೆ ಸಮೀಕರಣವನ್ನು ಬರೆದುಕೊಂಡು ಆದರ್ಶ ರೂಪವನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಹಾಗಾದರೆ ಸಮೀಕರಣ 3x² ಈಕ್ವಲ್ ಟು 4 ಇಂಟು ಬ್ರಕೆಟ್ 5x ಮೈನಸ್ 3 ನೀಡಿರುವಂಥ ಸಮೀಕರಣ ಅತ್ಯಂತ ಸುಲಭವಾದ ಪ್ರಶ್ನೆ. 3x² ಅದು ಎಡಬದಿಯ ಬೆಲೆಯನ್ನು ಹಾಗೆ ಇಡೋಣ. ಇಲ್ಲಿ 4 ಇಂಟು 5, 4 ಗುಣಾಕಾರ 5 20, 20ಕ್ಕೆ ಎಕ್ಸನ್ನು ಗುಣಾಕಾರ ಮಾಡಿದಾಗ 20x. ಇಲ್ಲಿ ನೋಡಿ ಮಕ್ಕಳೇ, ಪ್ಲಸ್ ಮೈನಸ್ ರೀ, 4 3ಲೆ 12. ಹಾಗಾದ್ರೆ ಈ ಬಲಬದಿಯ ಸಂಖ್ಯೆಗಳನ್ನು ನಾನು ಎಡಬದಿಗೆ ತಂದಾಗ 3x² ಮೈನಸ್ 20x ಪ್ಲಸ್ 12 ಇದು ನಮ್ಮ ax² ಪ್ಲಸ್ bx ಪ್ಲಸ್ c ಆದರ್ಶ ರೂಪದಲ್ಲಿರುವುದರಿಂದ ಇದು ಸರಿಯಾದ ಉತ್ತರ. ಹಾಗಾದರೆ ಇದು ಆಪ್ಷನ್ ಯಾವುದು?
3x² - 20x + 12 ಇದು ಆಪ್ಷನ್ ಡಿ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 3 ಆಪ್ಷನ್ ಡಿ ಸರಿಯಾದ ಉತ್ತರ. ಮಕ್ಕಳೇ ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಐಕ್ಯಗೊಳ್ಳುವ ರೇಖೆಗಳಾಗಿವೆ? ನಮಗೆ ಗೊತ್ತಿರಲಿ, ಐಕ್ಯಗೊಳ್ಳುವ ಜೋಡಿ ಆಗಬೇಕಂದ್ರೆ a1/a2 = b1/b2 = c1/c2 ಆಗಬೇಕು ಮಕ್ಕಳೇ. a1/a2 = b1/b2 = c1/c2 ಇದು ಆದಾಗ ಐಕ್ಯಗೊಳ್ಳುತ್ತಾ. ಹಾಗಾದ್ರೆ ನೀಡಿರುವಂಥ ಸಮೀಕರಣಗಳಲ್ಲಿ ಅದು ಯಾವುದಾಗತ್ತಾ? ಇಲ್ಲಿ ನೋಡ್ರಿ, 1 /3 - 2 +4 ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 2 1 2 2. ಸೊ ಹಾಗಾದ್ರೆ ಇದು ಆಗಲ್ಲ. ಇನ್ನು ಅದೇ ರೀತಿ ಆಪ್ಷನ್ 2 ನೋಡ್ರಿ, ಏನಾಗತ್ತೆ ರೀ, 2 / 4 3 / 6 9 / 18 ಮಕ್ಕಳೇ. ಇಲ್ಲಿ ಅಬ್ಸರ್ವ್ ಮಾಡಿರಿ, 2 / 4 ಅಂತಂದಾಗ 1/2. ಅದೇ ರೀತಿ 3 / 6 ಅಂತಂದಾಗ 3 1 3 2 1/2. ಅದೇ ರೀತಿ 9 1 9 2 18. ಸೊ ಹಾಗಾದರೆ 1/2 ಎಲ್ಲ ಇದಕ್ಕೆ ಹೋಲಿಕೆ ಆಗತ್ತಾ? ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 5, ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಅಂದಾಗ ಮೊದಲ 15 ಪದಗಳ ಮೊತ್ತ S15 ಎಷ್ಟು ನೀಡಿದಾರ? ಮೊದಲ 15 ಪದಗಳ ಮೊತ್ತ 465 ಮತ್ತು ಹಾಗೂ ಮೊದಲ 14 ಪದಗಳ ಮೊತ್ತ S14 14 ಪದಗಳ ಮೊತ್ತ 406. ಆದರೆ ಶ್ರೇಣಿಯ 15ನೇ ಪದ ಕೇಳಿದ್ದಾರ. ನಮಗೆ ಗೊತ್ತಿರೋ ಹಾಗೆ 15 ಅಂತಂದಾಗ S15 - S14. ಸೊ ಹಾಗಾದ್ರೆ ಇಲ್ಲಿ 465ರಲ್ಲಿ -406 ನಾನು ಮೈನಸ್ ಮಾಡಿದಾಗ ಎಷ್ಟು ಉಳಿಯತ್ತಾ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಮಕ್ಕಳೇ ನಮ್ಮದು 59 ಆಗಿರುತ್ತಾ? ಆಪ್ಷನ್ ಬಿ. ಇವುಗಳ ಕಳೆದಾಗ 59 ಆಗತ್ತೆ. ಇದು ನಮ್ಮ ಸೂತ್ರದ ಮೂಲಕ ಬರುತ್ತಾ. 53 59 ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಇದು ಆಪ್ಷನ್ ಬಿ ಆಗಿದೆ. ಓಕೆ ಮಿತ್ರರೇ, ಪ್ರಶ್ನೆ ಸಂಖ್ಯೆ 6, 1, 5, 9, 13 ಈ ಸಮಾಂತರ ಶ್ರೇಣಿಯ 20ನೇ ಪದ. ಇಲ್ಲಿ ಮೊದಲ ಪದ ನಮಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ a = ಮೊದಲ ಪದ 1, ಅದೇ ರೀತಿ d = 5 - 1 4 ಅಂದರೆ a2 - a1. 5ರಲ್ಲಿ 1ನ್ನು ಕಳೆದಾಗ 4d ಸಿಕ್ಕಿದೆ. ನನಗೆ 20ನೇ ಪದವನ್ನು ಕೇಳಿದ್ದಾರೆ. 20ನೇ ಪದ ಅಂತಂದಾಗ a20 = a + 19d. ನೇರವಾಗಿ ಒಂದು ಸಂಖ್ಯೆನ ಕಡಿಮೆ ಮಾಡಿ ತೊಗೊಂಡ್ಬಿಡ್ತೀವಿ ನಾವು. a = 1 + 19 × 4. ಸೊ ಇಲ್ಲಿ 19 4 ಎಷ್ಟು ಮಕ್ಕಳೇ? 19 × 4 94 36 4 1 4 76 +1 ಎಷ್ಟಾಗತ್ತಾ? 77 ನಮ್ಮದು ಸರಿಯಾದ ಉತ್ತರ. ಹಾಗಾದ್ರೆ 77 ಇದು ಆಪ್ಷನ್ ಎ ಯಲ್ಲಿದೆ. ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 6, ಆಪ್ಷನ್ ಎ 77. 76ರಲ್ಲಿ 1ನ್ನು ಕೂಡಿದಾಗ ಇದು 77 ಆಗತ್ತಾ. ಅದೇ ರೀತಿ ಮುಂದಿನ ಪ್ರಶ್ನೆ, x, 8, 11 yಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ x ಮತ್ತು yಗಳ ಬೆಲೆಗಳನ್ನು ಕ್ರಮವಾಗಿ ಇಲ್ಲಿ ಕೇಳಿರುತ್ತಾರೆ. ಹಾಗಾದರೆ ಇಲ್ಲಿ ನಾನು ಸಮೀಕರಣ ಬರ್ಕೋತೀನಿ ಮಕ್ಕಳೇ. ಇದು ನಮಗೆ ನೀಡಿರುವಂಥ ಸಮೀಕರಣ ನೋಡಿ, ಏನಿದೆ? x, 8, 11, yಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x ಮತ್ತು yಗಳ ಬೆಲೆಯನ್ನು ಇಲ್ಲಿ ನಮಗೆ ಕೇಳಿದ್ದಾರೆ. ಇಲ್ಲಿ ಸಮಾಂತರ ಶ್ರೇಣಿ ಅಂತಂದಾಗ ನಮಗಿಲ್ಲಿ a1 ಅಂದರೆ a = x, ಅದೇ ರೀತಿ a2 ಎರಡನೇ ಪದ ಎಷ್ಟು? 8, a3 ಮೂರನೇ ಪದ 11, a4 ನಾಲ್ಕನೇ ಪದ y ಆಗಿದೆ ಮಕ್ಕಳೇ. ಇಲ್ಲಿ ನಾನು ಬಿಡಿಸಿ ಬರಿತೀನಿ. a1 ಅಂತೂ ನಮಗೆ x ಆಗಿದೆ. a2 ಅಂತಂದಾಗ ಅದು a + d = 8. ಇಲ್ಲಿ ನಾನು a ಬೆಲೆಯನ್ನು ಹಾಕ್ತೀನಿ. a ಬೆಲೆ ಎಷ್ಟಿದೆ ರೀ? a ಬೆಲೆ ನನಗೆ ಗೊತ್ತಿಲ್ಲ. x ಇದೆ. d ಬೆಲೆ ಅದು ಗೊತ್ತಿಲ್ಲ. ಇಲ್ಲಿ d ಬೆಲೆ ನಾವು ತಗೋಬೋದು ನೋಡ್ರಿ ಮಕ್ಕಳೇ. ಏನು? 11ರಲ್ಲಿ 8ನ್ನು ಕಳೆದಾಗ ಅಂದ್ರೆ a3 - d =
A3 ಮೈನಸ್ A2 11ರಲ್ಲಿ -8 ತೆಗೆದಾಗ 3 ಬರುತ್ತಾ. ಸೊ ಹಾಗಾದ್ರೆ D3 ಅಂದಾಗ ನಾನಿಲ್ಲಿ ಎಕ್ಸ್ ಎ ಅಂದರೆ ಎಕ್ಸ್ ಹಾಕ್ತೀನಿ, D3 ಬರಿತೀನಿ, N2. ಸೊ ಹಾಗಾದರೆ x = 8 - 3, 8ರಲ್ಲಿ 3 ತೆಗೆದಾಗ 5. ನನಗಿಲ್ಲಿ ಎಕ್ಸ್ ಸಿಕ್ತು ಮಕ್ಕಳೇ. ಇನ್ನು y ಬೇಕಾಗಿದೆ ಅಂದರೆ ಬೇಕಂದರೆ ನಾನು A4ಗೆ ಹೋಗ್ತೀನಿ. A + 3D = y. ಹಾಗಾದ್ರೆ ಇಲ್ಲಿ ಎ ನಮಗೆ ಎಷ್ಟಿದೆ? ಆಲ್ರೆಡಿ ಸಿಕ್ಕಿದೆ, A 5. ಸೊ 5ಅನ್ನು ಹಾಕ್ತೀನಿ. 5 + 3D = y. 5 ಹಾಗೇ ಇರಲಿ, +3 ಇಂಟು ಡಿನೂ ಕೂಡ ನನಗೆ ಗೊತ್ತಾಗಿದೆ. ಡಿ ಎಷ್ಟು? 3. ಅದನ್ನು ಕೂಡ ನಾನು ಬೆಲೆಯನ್ನು ಹಾಕ್ತೀನಿ. ಸೊ y = 3 × 3 9, 9 + 5 14. ಸೊ y = 14. x 5 ಮತ್ತು y 14. ಇದು ಆಪ್ಷನ್ ಡಿ ಸರಿಯಾದ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 8 x, 20 ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕೇಳಿದ್ದಾರೆ. ಇದು ಕೂಡ ಸಮಾಂತರ ಶ್ರೇಣಿಯ ಮೇಲಿನ ಪ್ರಶ್ನೆ. 7ನೇ ಪ್ರಶ್ನೆ ಹಾಗೂ 8ನೇ ಪ್ರಶ್ನೆ ಏನೂ ಅಂಥದ್ದೇನು ಬದಲಾವಣೆಗಳಿಲ್ಲ. ಇಲ್ಲಿ ನೋಡಿ ಮಕ್ಕಳೇ, 8, x, 20 ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆ ಕೇಳಿದ್ದಾರೆ. ಸೇಮ್ ಅದೇ ರೀತಿ ಬಿಡಿಸೋದು. ಎ ಎಷ್ಟಿದೆ ರೀ? 8. ಆಮೇಲೆ A2 ಎಷ್ಟಿದೆ? x. A3 ಎಷ್ಟಿದೆ? 20. ಸೊ ನನಗಿಲ್ಲಿ ಏನು ಬೇಕಾಗಿದೆ? A2 ಬೇಕಾಗಿದೆ. ಸೊ A2 ಬೆಲೆ ನಮಗೆ A + D = x ರೀ. ಸೊ ಎ ಬೆಲೆ ಎಷ್ಟಿದೆ? 8 + D = x. ಇಲ್ಲಿ ನಿಮ್ಗೆ ಗೊತ್ತಿರಲಿ, ನಮಗಿಲ್ಲಿ ಡಿ ಬೆಲೆ ಸಿಕ್ಕರೆ ಮಾತ್ರ ಎಕ್ಸ್ ಸಿಗತ್ತಾ. ಸೊ ಹಾಗಾದ್ರೆ ನಾನು A3ಯಲ್ಲಿ ಯಾವ ಬೆಲೆಯನ್ನು ಹಾಕ್ತೀನಿ? ಎ ಬೆಲೆಯನ್ನು ಹಾಕ್ತೀನಿ. A + 2D = 20. ಇಲ್ಲಿ ಎ ಜಾಗದಾಗ ಎಷ್ಟು ರೀ? 8 + 2D = 20. ಹಾಗಾದ್ರೆ 8ಅನ್ನು ನಾನು ಎಡಗಡೆಯಿಂದ ಬಲಗಡೆಗೆ ಒಯ್ತೀನಿ. 2D = 20 - 8. 2D = 20ರಲ್ಲಿ 8ಅನ್ನು ಕಳೆದಾಗ ನಮಗೆ ಉತ್ತರ ಎಷ್ಟು? 12 ಬರುತ್ತಾ. ಸೊ ಡಿ ಇಲ್ಲಿ ಗುಣಾಕಾರ ಇದೆ ಎಡಗಡೆ, ಬಲಗಡೆ ಹೋದಾಗ ಅದು ಭಾಗಾಕಾರ ಆಗತ್ತೆ ರೀ. ಸೊ 2 2 1 2 6 12. ಸೊ ಮಕ್ಕಳಲ್ಲಿ ಡಿ = 6 ಬಂತು. ಡಿ 6ಅನ್ನು ನಾನಿಲ್ಲಿ ಬೆಲೆಯನ್ನು ಹಾಕ್ತೀನಿ. ಡಿ ಎಷ್ಟು? 6. ಹಾಗಾದ್ರೆ ಎಕ್ಸ್ 8ರಲ್ಲಿ 6ಅನ್ನು ಕೂಡಿಸಿದಾಗ ನಮ್ಮದು ಉತ್ತರ x = 16, 14. x 14. ಇದು ಆಪ್ಷನ್ ಎಲ್ಲಿದೆ ಮಕ್ಕಳೇ? ಆಪ್ಷನ್ ಸಿ, x 14. ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಸೊ ಹಾಗಾದರೆ ಈ ರೀತಿ ನಾವಿಲ್ಲಿ ಉತ್ತರವನ್ನು ಕೂಡ ಕಂಡುಕೋಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ ಮಕ್ಕಳೇ ನೇರವಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಹಾಗೂ ಕೊನೆಯ ಪದಗಳನ್ನು ಕ್ರಮವಾಗಿ ಎ ಮತ್ತು ಎಲ್ ಆದರೆ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಸೂತ್ರವನ್ನು ನಿಮ್ಗೆ ಬರಿತೀನಿ ನಾನು. ಇಲ್ಲಿ ಒಂದು ರೀತಿ Sn = n/2 a + l. ನಾವು ಈ ರೀತಿ ಸ್ಟಡಿಯನ್ನು ಮಾಡಿರ್ತೀವಿ. ಬಟ್ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅವರು? n × a + l / 2 ಅಂದಿದ್ದಾರೆ. ಸೊ ಇಲ್ಲೇನಾಗತ್ತೆ ರೀ? n ಇದು ಗುಣಾಕಾರ ಆಗಿ 2 ಡಿವಿಷನ್ ಅಂದ್ರೆ ಅದು ಆಪ್ಷನ್ ಸಿ, ಏನು ಬದಲಾವಣೆಗಳ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರತ್ತೆ ರೀ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ ಮಕ್ಕಳೇ, ಇದು ಅತ್ಯಂತ ಸುಲಭವಾದ ಪ್ರಶ್ನೆ. 4x² - 81 = 0 ವರ್ಗ ಸಮೀಕರಣದ ಮೂಲಗಳು ಕೇಳಿದ್ದಾರೆ. ಇಲ್ಲಿ ನೇರವಾಗಿ ನಾನು ಬರಿತೀನಿ. ಇಲ್ಲಿ 4x² - 81 ಏನು ಮಾಡ್ತೀನಿ ನಾನು? ಬಲಬದಿಗೆ ಕಳಿಸಿದಾಗ +81 ಆಗತ್ತಾ. ಸೊ ಹಾಗಾದ್ರೆ +81 ಅಂದಾಗ 4 ಎಡಗಡೆ ಇದೆ ಗುಣಾಕಾರ, ಬಲಗಡೆಗೆ ಹೋದಾಗ ಅದು ಭಾಗಾಕಾರ ಆಗತ್ತಾ. ಸೊ x² / 81 / ಎಷ್ಟು? 4. 2 ವರ್ಗ ಇದೆ, ಆ ಕಡೆ ಹೋದಾಗ ಏನಾಗತ್ತೆ ರೀ? ರೂಟ್ ಆಗತ್ತೆ ರೀ. √81 / 4. 81ರ ವರ್ಗ 9, 4ರ ವರ್ಗ 2. ಹಾಗಾದ್ರೆ ಇಲ್ಲಿ ವರ್ಗ ಇರೋದ್ರಿಂದ +or - 9/2 ಅದು ಆಪ್ಷನ್ ಡಿ ಆಗಿದೆ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 11 ax² + bx + c = 0 ವರ್ಗ ಸಮೀಕರಣದ ಮೂಲಗಳು. ಅಂದ್ರೆ ಇಲ್ಲಿ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋ ಸೂತ್ರ ಇದೆಯಲ್ಲ, ಆ ಸೂತ್ರವನ್ನು ಕೊಟ್ಟಿದ್ದಾರೆ. ನಾವು ಕೆಲವೊಂದು ಪ್ರಶ್ನೆಗಳಿಗೆ ನೀಡಿರುವಂಥ ಆಯ್ಕೆಗಳ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ ಮೂಲಗಳು ಅಂತಂದಾಗ. ಇಲ್ಲಿ ಸರಿಯಾದ ಉತ್ತರ ಬಿ
ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2 ಇದು ಸರಿಯಾದ ಉತ್ತರ ಮಕ್ಕಳೇ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 12 ನೋಡ್ರಿ, ಅತ್ಯಂತ ಸುಲಭ ಮತ್ತು ಅತ್ಯಂತ ಸ್ವಲ್ಪ ಈಸಿಯಾಗಿದೆ. ಪ್ರಶ್ನೆ ಸಂಖ್ಯೆ 12, 6x² ಮೈನಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ ಮೈನಸ್ ಎಕ್ಸನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು? ಇಲ್ಲಿ ನೋಡ್ರಿ ಮಕ್ಕಳೇ, ಭಾಳ ಈಸಿ. ನಮಗೆ ಅಪವರ್ತನ ವಿಧಾನ ನಾವು 5ನೇ ತರಗತಿಯಿಂದ ನೋಡ್ತಾ ಇದ್ದೀವಿ. ಅಪವರ್ತನ ವಿಧಾನ ಅತ್ಯಂತ ಮುಖ್ಯವಾದ ಪ್ರಶ್ನೆ. ನಾನು ಸಮೀಕರಣವನ್ನು ಬರೀತೀನಿ ಮೊದಲು. ಏನು ಸಮೀಕರಣ ನೀಡಿದ್ದಾರೆ ನಮಗೆ? 6x² ಮೈನಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಮಧ್ಯದ ಪದದ ಬದಲಾಗಿ ಏನನ್ನು ಬರೆಯುತ್ತೇವೆ ಅಂತ ಕೇಳಿದಾರ. ನಮಗೆ ಗೊತ್ತಿರತ್ರಿ, ಮೊದಲ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧವು ಮಧ್ಯದ ಪದಗಳ ಮೊತ್ತ ಹಾಗೂ ಗುಣಲಬ್ಧಕ್ಕೆ ಸಮ ಆಗಬೇಕು ಅಂತ. ಸೊ 6x² ಇಂಟು ಎಕ್ಸ್, ಇಲ್ಲಿ ಮೈನಸ್ ಇದೆ ರೀ. ಸೊ ಪ್ಲಸ್ ಮೈನಸ್ ಮೈನಸ್ 6x² ಇಂಟು ಎಕ್ಸ್ 12x² ಮಕ್ಕಳೇ. ಹಾಗಾದ್ರೆ 12x² ಯಾವ ಬೆಲೆ ಇದಕ್ಕೆ ಸರಿ ಹೊಂದತ್ತ ಅಂತ 2 ಬೆಲೆಗಳು ನನಗೆ ಬೇಕಾಗಿದೆ. ನಮಗೆಲ್ಲ ಗೊತ್ತಿರತ್ರಿ, 4 ಇಂಟು 3 12. ಎಷ್ಟು? 4 ಇಂಟು 3 12. ಮೈನಸ್ 4 ಅಂದರೆ ನನಗೆ ಮೈನಸ್ ಬೇಕಾಗಿದೆ, ದೊಡ್ಡ ಚಿಹ್ನೆ. ಮೈನಸ್ 4 ಪ್ಲಸ್ 3. ಸೊ ಇಲ್ಲಿ ಮೈನಸ್ 4x ಪ್ಲಸ್ 3x. ಇಲ್ಲಿ ನೋಡ್ರಿ, ಮೈನಸ್ 4x ಅಲ್ಲಿ ಪ್ಲಸ್ 3x ಅನ್ನು ತೆಗೆದಾಗ ನಮಗೆ ಸರಿಯಾದ ಉತ್ತರ ಏನು ಬರುತ್ತೆ ರೀ? ಮೈನಸ್ 4x ಅಲ್ಲಿ 3x ಅನ್ನು ತೆಗೆದಾಗ ನನಗೆ ಮೈನಸ್ x ಸರಿಯಾದ ಉತ್ತರ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಮೈನಸ್ ಎಕ್ಸ್ನ ಬದಲಾಗಿ ನಾವು ಏನನ್ನು ಬಳಕೆ ಮಾಡ್ಬೋದು ಅನ್ನಂಗಾತ್ರಿ. ಹಾಗಾದ್ರೆ 4 ಮತ್ತು 3 ಎಂಥ 4? ಮೈನಸ್ 4 ಪ್ಲಸ್ 3. ಅದು ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಎ, ಮೈನಸ್ 4x ಪ್ಲಸ್ 3x. ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿರುತ್ತಾರೆ, ಅತ್ಯಂತ ಸುಲಭದ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೂ x² ಇದೆ, ಇಲ್ಲೂ x² ಇದೆ. ಇದು ಎಡಗಡೆ x² ಬಲಬದಿಗೆ ಬಂದಾಗ ಇದು x² ಇದು x² ಹೋಗತ್ರಿ. ಸೊ ಆದ್ದರಿಂದ ಇದು ವರ್ಗ ಸಮೀಕರಣ ಆಗಲು ಸಾಧ್ಯವಿಲ್ಲ. ಯಾಕಂದರೆ ವರ್ಗ ಸಮೀಕರಣ ಆಗಬೇಕು ಅಂದಾಗ ಸಮೀಕರಣ ax² ಪ್ಲಸ್ bx ಪ್ಲಸ್ ಈಕ್ವಲ್ ಟು 0 ರೂಪದಲ್ಲಿ ಬೇಕು. ಸೊ ಆದ್ದರಿಂದ ಇದು ಆಗಲ್ಲ. ಇನ್ನು ಎರಡನೇದು ನೋಡ್ರಿ ಮಕ್ಕಳೇ, 3x² 3x ಪ್ಲಸ್ 2y ಮೈನಸ್, ಅಂದರೆ ಎಲ್ಲೂ ವರ್ಗ ಸಮೀಕರಣ ಇಲ್ಲ. ಸೊ ಇದು ಕೂಡ ಆಗಲ್ಲ. ಇನ್ನು ಇಲ್ಲಿ ನೋಡ್ರಿ ಮಕ್ಕಳೇ, x ಇಂಟು ಎಕ್ಸ್ x² ಡಿವೈಡ್ ಬೈ x² ಪ್ಲಸ್ 2 ಡಿವೈಡ್ ಬೈ x ಆಗತ್ತೆ ರೀ. ಇದೇ ರೀತಿ ನಾನು ಎಡಬದಿಯ ಎಕ್ಸನ್ನು ಬಲಬದಿಗೆ ತಂದಾಗ ಇದು ಇದು x² ಆಗಿರತ್ತೆ ರೀ. ಪ್ಲಸ್ 2/x ಇಂಟು x² x ಇಂಟು x³ ಆಗತ್ತಾ. x³ ಅಂದರೆ ನಮಗಿದು ಆಗಲ್ಲ. ಇಲ್ಲಿ ನೋಡ್ರಿ ಮಕ್ಕಳೇ, ಅತ್ಯಂತ ಈಜಿಯಾದ ಪ್ರಶ್ನೆ. ನೇರವಾಗಿ ax² ಇದೆ, x² ಮೈನಸ್ x ಪ್ಲಸ್ 3. ಹಾಗಾದ್ರೆ ನಮ್ಮ ಆಪ್ಷನ್ ಇದು ಸರಿಯಾಗಿದೆ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 14, ಇದು ಒಂದು ಲಂಬಕೋನ ತ್ರಿಭುಜ ABC ಕೋನ ಬಿ 90 ಮತ್ತು ಟ್ಯಾನ್ ಸಿ √3 ಆದಾಗ ಕೋನ ಎದ ಬೆಲೆಯನ್ನು ಕೇಳಿರುತ್ತಾರೆ. ಇಲ್ಲಿ ನಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಮೇಲಿನ ಪ್ರಶ್ನೆಗಳು ಇವೆಲ್ಲ. ಸೊ ಇಲ್ಲಿ ನಮಗೆ ಟ್ಯಾನ್ ಸಿ √3 ಆದಾಗ ಏನ ಬೆಲೆಯನ್ನು, ಇದು 2 ಮಾರ್ಗದಲ್ಲಿ ನಾವು ಬಿಡಿಸ್ಬೋದು. ಸೊ ನನಗೆ ಅತ್ಯಂತ ಸುಲಭವಾಗುವ ಮಾರ್ಗ ಯಾವುದು ಅಂತಂದಾಗ ನಾನು ಆ ಮಾರ್ಗದಿಂದ ಇಲ್ಲಿ ಬಿಡಿಸ್ತೀನಿ ಮಕ್ಕಳೇ. ನೋಡ್ರಿ, ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಪ್ರಶ್ನೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ನೋಡ್ರಿ, ABC ಒಂದು ಲಂಬಕೋನ ತ್ರಿಭುಜದಲ್ಲಿ ಏನಂದಿದ್ದಾರೆ? ಕೋನ ಬಿ 90 ಡಿಗ್ರಿ ಹಾಗೂ ಟ್ಯಾನ್ ಸಿ ಏನು ಕೊಟ್ಟಿದ್ದಾರೆ? ಟ್ಯಾನ್ ಸಿ ಎಷ್ಟಿದೆ ಮಕ್ಕಳೇ? √3 ಇದೆ. ಅಂದರೆ ಟ್ಯಾನ್ ಸಿ ಎಷ್ಟಿದೆ? √3 ಆದಾಗ ಅಂದರೆ ನಮಗಿಲ್ಲಿ ಟ್ಯಾನ್ ಸಿ ಬೆಲೆ ಬೇಕು ಇವಾಗ. ಸೊ ಇಲ್ಲಿ sin 0, 30, 45, 60, 90 ಈ ಬೆಲೆಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಶಾರ್ಟಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ. ಸೈನ್ ಕಾಸ್ ಟ್ಯಾನ್, ನಮಗಿಲ್ಲಿ ಟ್ಯಾನ್ ಬೆಲೆ ಬೇಕಾಗಿದೆ. sin 0 0, sin 30 1/2, sin 45 1 ಡಿವೈಡ್ ಬೈ √2, sin 60 √3 ಡಿವೈಡ್ ಬೈ 2, sin 90 1 ಮಕ್ಕಳೇ. ಕಾಸನ್ನು ಅದೇ ನಾನು ರಿವರ್ಸ್ ಬರ್ಕೊಂತ ಹೋಗ್ತೀನಿ. 1 √3/2, 1 ಡಿವೈಡ್ ಬೈ √2, 1 ಡಿವೈಡ್ ಬೈ 2, 0. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್. ಟ್ಯಾನ್ ಈಕ್ವಲ್ ಟು ಏನು ಮಕ್ಕಳೇ? ಸೈನ್ ಬೈ ಕಾಸ್. 1/0 0. ಇಲ್ಲಿ √2 ಗೆಟ್ ಕ್ಯಾನ್ಸಲ್. 1 ಡಿವೈಡ್ ಬೈ √3, √2 ಹೋಗತ್ರಿ. 1 2 ಹೋಗತ್ತಾ. √3
1/0 ಅಂದರೆ ಎನ್ ಡಿ, ನಾಟ್ ಡಿಫೈನ್ಡ್. ಇದು ನಮ್ಗೆ ಗೊತ್ತಿರೋದು. ಇಲ್ಲಿ ಟ್ಯಾನ್ ಸಿ √3 ಕೊಟ್ಟಿದ್ದಾರೆ. ಟ್ಯಾನ್ ಸಿ √3 ಅಂದರೆ ಅದು ಯಾವ್ದು ಬೆಲೆ ಐತೆ ರೀ? 60. ಟ್ಯಾನ್ ಯಾವ ಬೆಲೆ ಅದು? 60. ಹಾಗಾದ್ರೆ ಟ್ಯಾನ್ ಸಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? ಟ್ಯಾನ್ ಸಿ √3 ಅಂದರೆ ಇದು ಎಷ್ಟು ಆಯ್ತು ರೀ ಮಕ್ಕಳೇ? ಟ್ಯಾನ್ ಸಿ 60. ಹಾಗಾದ್ರೆ ಸಿ ಬೆಲೆ ನಮಗೆ ಎಷ್ಟಾಯ್ತು ರೀ ಇಲ್ಲಿ? 60. √3 ಅಂದರೆ ಎಷ್ಟು? ಟ್ಯಾನ್ 60 ಸಿಕ್ತು ನಮಗಿಲ್ಲಿ. ಸಿ ಅಂದರೆ ನಮಗೆ 60 ಮಕ್ಕಳೇ. ಹಾಗಾದರೆ ಸಿ 60, ಬಿ 90 ನಿನಗೆ ಎ ಬೇಕಾಗಿದೆ. ಆ್ಯಂಗಲ್ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ = 180. ಒಂದು ಲಂಬಕೋನ ತ್ರಿಭುಜದ ಒಳಕೋನಗಳ ಮೊತ್ತ ಅಥವಾ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಅಂತ ನಮ್ಗೆ ಗೊತ್ತೇ ಇದೆ. ಸೊ ಎ ನನಗೆ ಬೇಕಾಗಿದೆ, ಹಾಗೇ ಇರಲಿ. ಬಿ ಎಷ್ಟಿದೆ ಮಕ್ಕಳೇ? 90. ಸಿ ಎಷ್ಟಿದೆ? ನಮಗೆ ಸಿ ಸಿಕ್ಕಿದೆ ಇಲ್ಲಿ 60. 180. ಕೋನ ಎ ಹಾಗೇ ಇರಲಿ. 180 ಮೈನಸ್ 90ರಲ್ಲಿ 60 ಕೂಡಿದಾಗ 150 ಆಗತ್ತೆ ರೀ. ಸೊ ಕೋನ ಎ = 180ರಲ್ಲಿ 150 ಹೋದಾಗ ನಮಗೆ 30 ಸಿಗತ್ತಾ. ಸೊ ಹಾಗಾದ್ರೆ ಎ = 30. ಮತ್ತೆ ಕೆಲವರು ಬೇರೆ ಬೇರೆ ವಿಧಾನ ಮಾಡ್ತಾರೆ, ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದನ್ನು ನೀವು ಮಾಡ್ಬೋದು. ಸೊ ಹಾಗಿದ್ರೆ ಇಲ್ಲಿ ಎ 30 ಸರಿಯಾದ ಉತ್ತರ. ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಇನ್ನು ಅದೇ ರೀತಿ ಪ್ರಶ್ನೆ ಸಂಖ್ಯೆ 15. sin θ = 3/5 ಆದಾಗ ಬ್ರಕೆಟ್ 1 - cos² θದ ಬೆಲೆಯನ್ನು ಕೇಳಿರುತ್ತಾರೆ. ಇಲ್ಲಿ ಮಕ್ಕಳೇ ಇದು ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆ. ಇಲ್ಲಿ ನಾನು ಮೊದಲು ಸಮೀಕರಣವನ್ನು ಬರ್ಕೋತೀನಿ, ಏನೇನು ಕೊಟ್ಟಿದ್ದಾರಾ ಇಲ್ಲಿ ನೋಡ್ರಿ. ಇಲ್ಲಿ sin θ = 3/5 ಆದಾಗ ಅವರು 1 - cos² θದ ಬೆಲೆಯನ್ನು ಕೇಳಿರುತ್ತಾರೆ. ಇಲ್ಲಿ 1 - cos² ಬಗ್ಗೆ ಸ್ವಲ್ಪ ನಾನು ಡೀಟೇಲ್ ಹೇಳ್ತೀನಿ ನಿಮಗೆ. ನಮಗೆ ಗೊತ್ತಿದೆ sin² θ ಪ್ಲಸ್ cos² θ = 1. ಇದು ನಮ್ಮ ಒಂದು ನಿತ್ಯ ಸಮೀಕರಣ. ಇಲ್ಲಿ ನಾನು sin² ಹಾಗೆ ಇಡ್ತೀನಿ, cos² ಎಡಬದಿಯಿಂದ ಬಲಬದಿಗೆ ಹೋದಾಗ 1 - cos² ಆಗತ್ತೆ ರೀ. ಸೊ ಹಾಗಾದ್ರೆ 1 - cos² ಅಂದರೆ ಏನು? sin². ಸೊ ಹಾಗಾದ್ರೆ ನಮಗೆ 3/5 ಕೊಟ್ಟಿದ್ದಾರೆ. ಸೊ sin² ಎಷ್ಟು ಆಗತ್ತೆ ರೀ? ಸೊ sin² θ ಎಷ್ಟಾಗತ್ತೆ ರೀ? sin θ 3/5 ಅಂದರೆ sin² ಎಷ್ಟಾಗತ್ತೆ ರೀ? 3/5 × ಹೋಲ್² 3 ವರ್ಗ 9, 5 ವರ್ಗ 25 ಮಕ್ಕಳೇ. ಇದು ನಮ್ಮ ಸರಿಯಾದ ಉತ್ತರ. ಹಾಗಾದ್ರೆ ಆಪ್ಷನ್ ಇಲ್ಲಿ 9/20 ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ? 9/25. ಇದು ನಮ್ಮ ಸರಿಯಾದ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ sin α + β = 1 ಮತ್ತು cos α - β = 1 ಮತ್ತು α + β < 90 ಆದಾಗ α ಮತ್ತು βಗಳ ಬೆಲೆಗಳನ್ನು ಕ್ರಮವಾಗಿ ಕೇಳಿರುತ್ತಾರೆ. ಇಲ್ಲಿ ಪ್ರಶ್ನೆ ಅತ್ಯಂತ ಸುಲಭವಾಗಿದೆ. ಇಲ್ಲಿ ನಾನು ಮೊದಲು ಸಮೀಕರಣವನ್ನು ತಗೋತೀನಿ. sin α + β = 1. ಅದೇ ರೀತಿ cos α - β = 1 ಆದಾಗ ನಮಗಿಲ್ಲಿ ಅವರು ಕೇಳಿರುವಂಥ ಪ್ರಶ್ನೆ ಏನು ಅಂತಂದಾಗ ಅಲ್ಫಾ ಮತ್ತು ಬೀಟಾಗಳ ಬೆಲೆಗಳನ್ನೇ ಕೇಳಿದ್ದಾರೆ ಮಕ್ಕಳೇ. ಅಲ್ಫಾ ಮತ್ತು ಬೀಟಾಗಳ ಬೆಲೆಗಳನ್ನೇ ಕೇಳಿರುತ್ತಾರೆ. ಇಲ್ಲಿ ನಮಗೆ ಸೈನ್ ಯಾವ ಬೆಲೆ ಒಂದಾಗಿದೆ, ಕಾಸ್ ಯಾವ ಬೆಲೆ ಒಂದಾಗಿದೆ ಅದು ಬೇಕು. ಇಲ್ಲಿ ನಿಮಗೆ ಇದೇ ನಾನು ಮಾಡಿದ್ದೆ, ಒಂದು ತ್ರಿಕೋನಮಿತಿಯ ಅನುಪಾತವನ್ನು ಕಂಡು ಹಿಡಿದಿದ್ದೆ ನಾನು. ಇಲ್ಲಿ ನೋಡ್ರಿ ಮಕ್ಕಳೇ, ಸೈನ್ ಯಾವ ಬೆಲೆ ಒಂದಾಗಿದೆ ರೀ? 90. ಕಾಸ್ ಯಾವ ಬೆಲೆ ಇದಾಗಿದ್ರೆ ಒಂದಾಗಿದೆ? 0. ಈ ಬೆಲೆಗಳನ್ನು ನಾನಿಲ್ಲಿ ಹಾಕ್ತೀನಿ. ಸೈನ್ ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಮಕ್ಕಳೇ? ಇಲ್ಲಿ ಸೈನ್ ಒಂದಾಗ ಅದು 90 ಆಗಿರತ್ತೆ ರೀ, 90. ಅದೇ ರೀತಿ ಇಲ್ಲಿ 90 ಅಂತಂದಾಗ ಸೈನ್ 90 ಬರೀತೀನಿ ನಾನು. ಇಲ್ಲಿ ಕಾಸ್ ಅಲ್ಫಾ ಮೈನಸ್ ಬೀಟಾ ಇದು ಎಷ್ಟು ರೀ? 0. ಕಾಸ್ 0. ಕಾಸ್ 0 ಅಂತಂದಾಗ 1, ಸೈನ್ 90 ಅಂತಂದಾಗ 1. ಇಲ್ಲಿ ನೋಡಿರಿ ಮಕ್ಕಳು, ಎಡಬದಿ ಮತ್ತು ಬಲಬದಿಯ ಸೈನ್ ವ್ಯಾಲ್ಯೂ, ಎಡಬದಿಯ ಮತ್ತು ಬಲಬದಿಯ ಕಾಸ್ ವ್ಯಾಲ್ಯೂ ಹೋದ್ರಿ. ಇಲ್ಲಿ ಏನು ಉಳಿತ್ರಿ ನಮಗೆ? ಅಲ್ಫಾ ಪ್ಲಸ್ ಬೀಟಾ =
90 ಇದು ಸಮೀಕರಣ 1. ಅದೇ ರೀತಿ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 0 ಇದು ಸಮೀಕರಣ 2. ಸೊ ಸಮೀಕರಣ 1 ಮತ್ತು 2ರಿಂದ ಯಾವ ವಿಧಾನ ಇಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾ 90 ವರ್ಜಿಸುವ ವಿಧಾನವನ್ನು ಇಲ್ಲಿ ನಾವು ಬಳಕೆ ಮಾಡ್ಕೋತೀವಿ. 0 ನೋಡ್ರಿ ಇಲ್ಲಿ ಪ್ಲಸ್ ಬೀಟಾ ಮೈನಸ್ ಬೀಟಾ ನೇರವಾಗಿ ಹೋಗಿಬಿಡತ್ರಿ. ಆಲ್ಫಾ ಪ್ಲಸ್ ಆಲ್ಫಾ 2 ಆಲ್ಫಾ ಆಗಿರತ್ರಿ. ಸೊ 90ರಲ್ಲಿ 0 ಕೂಡಿದಾಗ 90 ಆಗತ್ರಿ. ಸೊ ಆಲ್ಫಾ ಈಕ್ವಲ್ ಟು 90 2 ಗುಣಾಕಾರ ಈ ಕಡೆ ಬಂದಾಗ ಭಾಗಾಕಾರ. ಸೊ ಇಲ್ಲಿ ನಮಗೆ ಆಲ್ಫಾ ಈಕ್ವಲ್ ಟು 45 ಮಕ್ಕಳೇ. ಈ 45 ನಾನು ಸಮೀಕರಣ 1ರಲ್ಲಿ ಹಾಕ್ತೀನಿ. ಆಲ್ಫಾ ಪ್ಲಸ್ ಬೀಟಾ 90 ಆಲ್ಫಾ 45 ಪ್ಲಸ್ ಬೀಟಾ ಈಕ್ವಲ್ ಟು 90 ಬೀಟಾ ಈಕ್ವಲ್ ಟು 90 ಮೈನಸ್ 45. ಸೊ ಹಾಗಾದ್ರೆ ಬೀಟಾನು ಕೂಡ ಏನೈತ್ರಿ 45. ಆಲ್ಫಾ 45 ಆ್ಯಂಡ್ ಬೀಟಾ ಆಲ್ಸೋ 45. ದೆನ್ ಅವರ್ ಆನ್ಸರ್ ಈಸ್ 245 ಅಂತಂದಾಗ ಅದು ನಮ್ಮ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 17 ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ, ಬಿ ಸಿ 6 ಸೆಂಟಿಮೀಟರ್ ಮತ್ತು ಎ 30 ಆದಾಗ ಎ ಸಿಯ ಉದ್ದ. ನೋಡಿ ಇಲ್ಲಿ ತ್ರಿಭುಜವನ್ನು ನೀಡಿದ್ದಾರೆ. ಎ ಬಿ ಸಿ, ಬಿ 90 ಡಿಗ್ರಿ ಅಂದಿದ್ದಾರೆ, ಬಿ ಸಿ 6 ಸೆಂಟಿಮೀಟರ್ ಅಂದಿದ್ದಾರೆ, ಆ್ಯಂಗಲ್ ತೀಟಾ ನಮಗೆ ಕೊಟ್ಟಿದ್ದಾರೆ 30. ಸೊ ನನಗೇನು ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ಎ ಸಿ ಕೇಳಿದ್ದಾರೆ. ಇಲ್ಲಿ ತ್ರಿಕೋನಮಿತಿಯ ಯಾವ ಅನುಪಾತ ಈ ಹೋಲಿಕೆಗೆ ಆಗತ್ತಾ? ನಾನಿಲ್ಲಿ ಸೈನ್ ತಗೋತೀನಿ. ಸೈನ್ 30 ಬರಿತೀನಿ, ನಾನು ಸೈನ್ ತೀಟಾ ಬರಿತೀನಿ. ಸೈನ್ ತೀಟಾ ಅಂದರೆ ಏನು? ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಇಲ್ಲಿ ನೋಡ್ರಿ, ಅಭಿಮುಖ ಅಂದರೆ ಬಿ ಸಿ, ವಿಕರ್ಣ ಅಂದರೆ ಎ ಸಿ. ಸೈನ್ ತೀಟಾ ಎಷ್ಟು ತೊಗೊಂಡಿರುತ್ತೆ? 30 ಕೊಟ್ಟಿದ್ದಾರೆ. ಸೈನ್ 30 ತಗೋತೀನಿ ನಾನು. ಸೈನ್ 30, ಅಭಿಮುಖ ಬಾಹು 6, ವಿಕರ್ಣ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಸೈನ್ 30 ಬೆಲೆ ಎಷ್ಟು? ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು. 0, 30, 45, 60, 90. ಇಲ್ಲಿ ಸೈನ್ ಬೆಲೆ 0, 1/2, 1/√2, √3/2, 1. ಹಾಗಾದ್ರೆ ಇಲ್ಲಿ ನಮಗೆ ಸೈನ್ 30 ಕೇಳಿದ್ದಾರೆ ಅಂತಂದ್ರೆ 1/2. ಸೊ ಹಾಗಾದ್ರೆ ಇಲ್ಲಿ 1/2. ಸೊ 6 ಎ ಸಿ. ಎ ಸಿ ಇಂಟು ಎ ಒಂದು ಎಷ್ಟಾಗತ್ತೆ ರೀ? ಎ ಸಿ ಆಗತ್ತೆ. 6 ಇಂಟು 2 12 ಮಕ್ಕಳೇ. ಸೊ 12 ಸೆಂಟಿಮೀಟರ್ ನಮ್ಮ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ ಮಕ್ಕಳೇ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಇಲ್ಲಿ ನೋಡ್ರಿ, ಯಾವ ಬೆಲೆ ಸರಿಯಾಗತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ. ಇದು ಯಾವುದೇ ನೀತಿ ಸಮೀಕರಣ ಇಲ್ಲ. ಸೈನ್ ಥೀಟಾ 1/sec ಇಲ್ಲ, ಸೈನ್ದು 1/cosec ಆಗಿರತ್ತೆ ರೀ. ಹಾಗಾದ್ರೆ ಇದು ಅಲ್ಲ. ಟ್ಯಾನ್ ಕಾಸ್ ಬೈ ಸೈನ್ ಅಂದಿದ್ದಾರೆ. ಕಾಟ್ ಅಂದರೆ ಕಾಸ್ ಬೈ ಸೈನ್ ಸರಿಯಾಗತ್ತೆ ರೀ, ಇದು ತಪ್ಪು. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಇದು ಸರಿಯಾದ ನಿತ್ಯ ಸಮೀಕರಣ ಆಗಿರೋದ್ರಿಂದ ಇದು ನಮ್ಮ ಸರಿಯಾದ ಉತ್ತರ. ಇನ್ನು ಅದೇ ರೀತಿ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡ್ರಿ, ಅದು ಕೂಡ ಫಾರ್ಮುಲಾವಿದೆ. ನಿಮಗೆ ಒಂದು ನೆನಪಿರಲಿ, ಒಂದು ಗಣಿತದಲ್ಲಿ 1 ರಿಂದ 40 ಪ್ರಶ್ನೆಗಳಲ್ಲಿ ಒಂದು 3 ರಿಂದ 4 ಫಾರ್ಮುಲಾಗಳು ನೇರವಾಗಿ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ದರಿಂದ ಎಲ್ಲ ಫಾರ್ಮುಲಾಗಳನ್ನು ಬರೆದು ಬಾಹೆಟ್ ಹಾಕುವುದು ಭಾಳ ಒಳ್ಳೆಯದು. ಮಕ್ಕಳೇ, ನನ್ನ ಇಂಥ ಎಲ್ಲ ವಿಡಿಯೋಗಳನ್ನು ಇನ್ನೂ ಸಾಕಷ್ಟು ನಾನು ಫಾರ್ಮುಲಾ ಕೂಡ ನಾ ತರ್ತೀನಿ. ಇನ್ನೊಂದೆರಡು ದಿನಗಳಲ್ಲಿ ಕೇವಲ ಗಣಿತಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಫಾರ್ಮುಲಾಗಳನ್ನು ತೊಗೋತೀನಿ. ಸೊ ಆದ್ದರಿಂದ ನನ್ನ ವಿಡಿಯೋಗಳನ್ನು ಹೀಗೆ ನಿರಂತರವಾಗಿ ನೋಡಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನು ಕೂಡ ಒತ್ತಿ ನಿಮ್ಮ ಸ್ನೇಹಿತರಲ್ಲೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಮುಂದಿನ ಪ್ರಶ್ನೆ 19 a ಇಂಟು ಬ್ರಕೆಟ್ x1, y1 ಮತ್ತು b ಇಂಟು ಬ್ರಕೆಟ್ x2, y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು. ಮಧ್ಯಬಿಂದುವಿನ ಸೂತ್ರ ಏನಾಗುತ್ತೆ ಮಕ್ಕಳೇ? x2 ಪ್ಲಸ್ x1 ಡಿವೈಡ್ ಬೈ 2, y2 ಪ್ಲಸ್ y1 ಡಿವೈಡ್ ಬೈ 2. ಇದು ಆಪ್ಷನ್ ಬಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇದು ಫಾರ್ಮುಲಾ ಇದೆ, ನೇರವಾದ ಒಂದು ಸೂತ್ರ. ಇದು ಕೂಡ ನಮಗಿಲ್ಲಿ ಅತ್ಯಂತ ಸುಲಭವಾದ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಮಕ್ಕಳೇ, ಇದು ಕೂಡ ಸುಲಭವಾಗಿದೆ. ನಾನು ಇದನ್ನು ಕೂಡ ಬಿಡಿಸ್ತೀನಿ. ಪ್ರಶ್ನೆ ಸಂಖ್ಯೆ 20 a, a ಇಂಟು 0,5 ಮತ್ತು b -5, 0 ಬಿಂದುಗಳ ನಡುವಿನ ದೂರ. ಇಲ್ಲಿ ನಮಗೆ ಎ ಏನು ಕೊಟ್ಟಿದ್ದಾರೆ? 0,5 ಮತ್ತು ಬಿ ಏನು ಕೊಟ್ಟಿದ್ದಾರೆ? -5, 0 ಆದಾಗ ಬಿಂದುಗಳ ನಡುವಿನ ದೂರ. ಇಲ್ಲಿ ಬಿಂದುಗಳ ನಡುವಿನ ದೂರ ನಮಗೇನಾಗತ್ತೆ ರೀ? ದೂರದ ಸೂತ್ರ ಹಾಕ್ತೀರಿ ನೀವು. ರೂಟ್ ಆಫ್
x2 minus x1 whole raised to square plus y2 minus y1 whole raised to square x1 y1 x2 y2. ಸೊ ಇಲ್ಲಿ x2 ಎಷ್ಟಿದೆ ಮಕ್ಕಳೇ -5 ಮೈನಸ್ ಬರೀದ್ದೀನಿ x1 0 whole raised to square ಪ್ಲಸ್ y2 ಎಷ್ಟಿದೆ ರೀ 0 -5 whole raised to square. ಸೊ ಇಲ್ಲಿ 5 -5 ಸ್ಕ್ವೇರ್ ಪ್ಲಸ್ ಮೈನಸ್ ಪ್ಲಸ್ 5. ಸೊ ಇದು ವರ್ಗ ಮಾಡಿದಾಗ ಏನಾಗತ್ತೆ ರೀ ನಮಗಿಲ್ಲಿ ಸರಿಯಾದ ಉತ್ತರ 50. 25 × 2 25 ವರ್ಗ ನಾನು ಹೊರಗೆ ತೆಗೆದಾಗ 5√2 ಮಾನಗಳು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ನಮ್ಮದು 5√2 ಮಾನಗಳು ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಆಪ್ಷನ್ ಸಿ. ಇನ್ನು ಮುಂದಿನ ಪ್ರಶ್ನೆ ವೀಕ್ಷಿಸಿ ಮಕ್ಕಳಿಲ್ಲಿ ಕೊಟ್ಟಿರೋ ನಕ್ಷೆಯಲ್ಲಿ ಬಿ ಪಿಯ ಉದ್ದ ನಿಮಗಿಲ್ಲಿ ನೇರವಾಗಿ ನೋಡ್ಬೋದು. ನೀವಿಲ್ಲಿ ಬಿ ಪಿ ಎಲ್ಲಿದೆ ಗ್ರಾಫ್ನಲ್ಲಿ ವೀಕ್ಷಣೆ ಮಾಡಿರಿ. ಬಿ ಪಿ ಎಲ್ಲಿದೆ ಇಲ್ಲಿದೆ ನೋಡ್ರಿ ಬಿ ಪಿ. ಈ ಬಿ ಪಿಯ ಉದ್ದದಲ್ಲಿ ಎಷ್ಟು ಮಾನ ತೊಗೊಂಡಿದ್ದಾರ 2 ಮಾನ ತೊಗೊಂಡಿದ್ದಾರ. ಇಲ್ಲಿ ಒಂದು ಮಾನ ಇದು ಒಂದು ಮಾನ, 2 ಮಾನಗಳಿದೆ. ಇದು ಕೂಡ ಅತ್ಯಂತ ಸುಲಭದ ಪ್ರಶ್ನೆ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ನಮ್ಮದು ಬಿ ಪಿ 2 ಮಾನಗಳು. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ಇದು ಕೂಡ ಸೂತ್ರವನ್ನು ಕೇಳಿರುತ್ತಾರೆ. ಇದು ಪಿ ಆಫ್ ಇಂಟು ಬ್ರಕೆಟ್ ಎಕ್ಸ್ y ಬಿಂದುವು ಎ ಆಫ್ x1, y1 ಮತ್ತು ಬಿ x2, y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು m1 ಅನುಪಾತ m2 ಅನುಪಾತದಲ್ಲಿ ವಿಭಾಗಿಸಿದರೆ x ಮತ್ತು yಗಳು ಅಂತ ಕೇಳಿದ್ದಾರೆ. ಇದು ಪ್ರಶ್ನೆ ಕೂಡ ಅತ್ಯಂತ ಸುಲಭವಾದ ಪ್ರಶ್ನೆ. ಇಲ್ಲಿ m1 x2 m2 x1 m1 y2 m2 y1 m1 + m2 ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಮಕ್ಕಳೇ ನಮ್ಮದು. ಮಕ್ಕಳೇ ಇಲ್ಲಿವರೆಗೆ ನಾನು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 22 ಪ್ರಶ್ನೆಗಳನ್ನು ಭಾಗ 1ರಲ್ಲಿ ತಂದಿರುತ್ತೇನೆ. ಇನ್ನು 23ರಿಂದ 41 ಪ್ರಶ್ನೆಗಳು ಏನು ಮಾಡ್ತೀರಿ ಭಾಗ 2ರಲ್ಲಿ ನಾಳೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎಲ್ಲರೂ ನನ್ನ ಒಂದು ಈ JBM ಕ್ರಿಯೇಟಿವ್ ಟ್ಯೂಟೋರಿಯಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನು ಮುಂಬರುವ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಬೆಲ್ ಐಕನ್ನ ಒತ್ತಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಲ್ಲಿ ಕೂಡ ಈ ನನ್ನ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಹಾಗಾದರೂ ಮತ್ತೆ ನಿಮ್ಮ ಏನಾದರೂ ಸಲಹೆಗಳಿದ್ರೆ ಕಾಮೆಂಟ್ನಲ್ಲಿ ನನಗೆ ರಿಪ್ಲೈ ಮಾಡಿ ಹಾಗೂ ಲೈಕ್ ಮಾಡೋದ್ರ ಮೂಲಕ ಎಲ್ಲರನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮೊದಲ ಪ್ರಶ್ನೆ ಪತ್ರಿಕೆ 2ರ ಮಾದರಿ 2ರ ನನ್ನ 1ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಬಾಯ್ ಮಕ್ಕಳೇ, ಗುಡ್ ನೈಟ್.